ಬ್ರೋ, ಹೇಗೂ ನನ್ನ ಮದುವೆ ಹತ್ತಿರ ಬರ್ತಿದೆ. ಇನ್ಮೇಲೆ ಪ್ರತಿದಿನ ನೀನೇ ನಂಗೆ ಅಡುಗೆ ಮಾಡೋಕ್ಕೆ ಹೇಳ್ಕೊಡ್ಬೇಕು ಆಯಿತಾ? ಇಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀಯಾ ಅಂದಮೇಲೆ ನೀನು ನನಗೆ ಹೇಳ್ಕೊಟ್ರೆ ನಾ ಮನೆಗೆ ಹೋಗಿ ಸಕ್ಕತ್ತಾಗಿ ಅಡುಗೆ ಮಾಡ್ತೀನಿ. ಏನ? ನಾನು ನಿನಗೆ ಅಡುಗೆ ಮಾಡೋದು ಹೇಳ್ಕೊಡ್ಬೇಕಾ? ಅಯ್ಯೋ ದೇವ್ರೆ, ಇವತ್ತು ಒಂದಿನ ಅಡುಗೆ ಮಾಡಿ ನನಗೆ ಸುಸ್ತಾಗೋಯ್ತು. ಪ್ರತಿದಿನ ಬೇಜಾರಿಲ್ಲದೆ ಹೆಣ್ಮಕ್ಳು ಅದು ಹೇಗೆ ಅಡುಗೆ ಮಾಡ್ತಾರೋ, ನಿಜವಾಗ್ಲೂ ಅವ್ರು ಗ್ರೇಟ್. ಈಗಲಾದರೂ ಗೊತ್ತಾಯ್ತಾ? ಮನೆಯಿಂದ ಆಚೆ ಹೋಗಿ ದುಡಿಯೋರಿಗೆ ವಾರದಲ್ಲಿ ಒಂದಿನನಾದರೂ ರಜೆ ಇರುತ್ತೆ. ಆದರೆ ಮನೇಲಿ ಅಡುಗೆ ಮಾಡೋ ಹೆಂಗಸರಿಗೆ ರಜೆನೇ ಇರಲ್ಲ. ಪ್ರತಿದಿನ ಮನೆ ಕೆಲಸಗಳು, ಪ್ರತಿದಿನ ಅಡುಗೆ ಕೆಲಸಗಳು ಅಷ್ಟು ಸಾಲದು ಅಂತ ಅದು ಬೇಕು ಇದು ಬೇಕು ಅಂತ ಕೇಳೋರು ಒಂದು ಕಡೆ ಆದರೆ, ಅದು ಚೆನ್ನಾಗಿಲ್ಲ ಇದು ಚೆನ್ನಾಗಿಲ್ಲ ಅಂತ ಕೊಂಕು ತೆಗಿಯೋರು ಇನ್ನೊಂದು ಕಡೆ. ನಿನ್ನ ಮಾತು ನಿಜ ಪೂರ್ಣಿ. ಒಂದು ಮನೆಯನ್ನು ನಿಭಾಯಿಸೋದು ಕಮ್ಮಿ ಕೆಲಸ ಏನೂ ಅಲ್ಲ. ಅದು ಒಂದು ಹೆಣ್ಣಿಂದ ಮಾತ್ರ ಸಾಧ್ಯ. ಆ ಶಕ್ತಿ, ಆ ತಾಳ್ಮೆ, ಆ ಸಹನೆ ಇದೆಲ್ಲ ಇರೋದು ಒಂದು ಹೆಣ್ಣಿಗೆ ಮಾತ್ರ. ಅದಕ್ಕೆ ಅಭಿ ಒಂದೇ ದಿನಕ್ಕೆ ಸುಸ್ತಾಗೋಗಿದ್ದಾನೆ. ನಮ್ಮನೆ ಹೆಣ್ಮಕ್ಳು ಎಷ್ಟೇ ಸುಸ್ತಾದರೂ ಎಷ್ಟೇ ಬೇಜಾರಾದರೂ ನಗ್ನಗ್ತಾ ಅಡುಗೆ ಮಾಡ್ತಾರೆ, ನಗ್ನಗ್ತಾ ಬಡಿಸ್ತಾರೆ. ಅದಕ್ಕೆ ಅನಿಸುತ್ತೆ ಹೆಣ್ಮಕ್ಳನ್ನ ಅನ್ನಪೂರ್ಣೇಶ್ವರಿ ಅನ್ನೋದು. ಅನ್ನಪೂರ್ಣೇಶ್ವರಿನ ನಿಜಾನೇ ಬಿಡು. ಆದರೆ ಆ ಮಾತು ಎಲ್ಲ ಹೆಣ್ಮಕ್ಳಿಗೂ ಹೇಳೋದು ಕಷ್ಟ ಅಂತ ಅನಿಸುತ್ತಪ್ಪ. ಯಾಕೆ ನನಗೆ ಅಡುಗೆ ಬರಲ್ಲ ಅಂತ ಹೀಗೆ ಹೇಳ್ತಿದ್ದೀರಾ? ನಾನು ತುಂಬ ಚೆನ್ನಾಗಿ ಅಡುಗೆ ಮಾಡ್ತೀನಿ. ಆದರೆ ಭಾವ ಆಗಲಿ, ಮಕ್ಕಳಾಗಲಿ, ತುಳಸಿ ಅವರಾಗಲಿ ನನ್ನನ್ನು ಅಡುಗೆ ಮನೆ ಕಡೆ ಬರೋಕ್ಕೂ ಬಿಡಲ್ಲ. ಇವತ್ತಿಗೂ ಎಲ್ಲರೂ ನನ್ನನ್ನು ರಾಣಿ ಹಾಗೆ ನೋಡ್ಕೋತಿದ್ದಾರೆ. ಹೌದು ಶಾರ್ವರಿ, ಮನೆ ಜವಾಬ್ದಾರಿ ಅಂದ ತಕ್ಷಣ ಬರೀ ಅಡುಗೆ ಮಾಡೋದು ಮಾತ್ರ ಅಲ್ಲ. ಮಕ್ಕಳನ್ನ ನೋಡ್ಕೊಳ್ಳೋದಾಗಲಿ, ಮನೆಗೋಸ್ಕರ ಮನೆಯಿಂದ ಹೊರಗಡೆ ಹೋಗಿ ದುಡಿಯೋದಾಗಲಿ, ನೀನು ಎಲ್ಲದರಲ್ಲೂ ಕಷ್ಟಪಟ್ಟು ಈ ಮನೆಯನ್ನು ಸಂಭಾಳಿಸಿದ್ಯಾ. ನೀನು ಕೂಡ ಈ ಮನೆಯಲ್ಲಿ ಮಹಾರಾಣಿ ಥರನೇ ಇರಬೇಕು. ಥ್ಯಾಂಕ್ಸ್ ಬಾವಾ. ಅಂದಹಾಗೆ ನಾಳೆ ಮನೆಗೆ ಪುರೋಹಿತರನ್ನ ಬರೋಕ್ಕೆ ಹೇಳಿದ್ದೀನಿ. ನಿಧಿ ಮದುವೆಗೆ ಒಳ್ಳೆ ಮುಹೂರ್ತ ಯಾವಾಗ ಅಂತ ನೋಡೋರು ಹೇಳ್ತಾರೆ. ಏನ ನಾಳೆ ಬರೋಕ್ಕೆ ಹೇಳಿದ್ಯಾ? ಯಾರನ್ನು ಕೇಳಿ ಬರೋಕ್ಕೆ ಹೇಳಿದೆ? ನಾಳೆ ಕಂಪ್ನಿ ರಿಜಿಸ್ಟ್ರೇಷನ್ ಇದೆ, ಆ ವಿಷಯ ನಿನಗೆ ಗೊತ್ತಿಲ್ವಾ? ಮಗಳು ಮದುವೆಗಿಂತ ಇವಳು ಹೆಸರಲ್ಲಿ ಕಂಪನಿ ಮಾಡೋದ್ರಲ್ಲೇ ದೊಡ್ಡ ಸಂತೋಷ ಇವ್ರಿಗೆ. ಹೋಗ್ಲಿ ಬಿಡಿ, ನಾನು ನಾಡಿದ್ದು ಬರೋಕ್ಕೆ ಹೇಳ್ತೀನಿ. ಸರಿ ಸರಿ, ಖಾರ ಬದ್ದು ಕೇಸರಿ ಬತ್ತಲ್ಲಿ ಆರೋಗುತ್ತೆ. ಯಾರ್ಯಾರಿಗೆಲ್ಲ ಸೆಕೆಂಡ್ ರೌಂಡ್ ಬೇಕು ಕೈ ಎತ್ತಿ. ಫಸ್ಟು ಪ್ಲೇಟಲ್ಲಿರೋದೆಲ್ಲ ಖಾಲಿ ಮಾಡಿ, ಆಮೇಲೆ ಹಾಕ್ತೀವಿ. ಈ ರೀತಿ ಕುಟ್ಕೊಂಡು ಬಂದಿದ್ದೀರಲ್ಲ, ತಾತಂಗೇನಾದ್ರೂ ಗೊತ್ತಾದ್ರೆ ನಿಮ್ಮನ್ನು ಸುಮ್ಮನೆ ಬಿಡ್ತಾರಾ? ತಾತಂಗೆ ಹೆಂಗೆ ಗೊತ್ತಾಗುತ್ತೆ? ನಾನಂತೂ ಹೇಳಲ್ಲ. ನೀವು ಹೇಳ್ಬೇಡಿ. ಅದನ್ನು ಹೇಳಬೇಕಾ? ನೀವು ಹೀಗೆ ತೂರಾಡ್ತಿರೋದು ನೋಡಿದ್ರೆ ಗೊತ್ತಾಗಲ್ವಾ? ನಾನೆಲ್ಲಮ್ಮ ತೂರಾಡ್ತಾ ಇದ್ದೀನಿ. ಡ್ಯಾಡಿ, ಏಯ್
ಸರಿ. ಏ ಸಮಯ ಏನು ಮಾಡ್ತಿದ್ಯಾ? ಸರಿಯಾಗಿ ಮಾಡ್ತಿದ್ದೀನಿ ಸಿರಿ. ಇಲ್ಲ ಅಂದ್ರೆ ಇವ್ರಿಗೆ ಬುದ್ಧಿ ಬರಲ್ಲ. ನಮ್ಮ ಮನೇಲಿ ಯಾವತ್ತಾದ್ರೂ ಯಾರಾದ್ರೂ ಹೀಗೆಲ್ಲ ನಡ್ಕೊಂಡಿದಾರ? ಹೀಗೆಲ್ಲ ಕುಡ್ಕೊಂಬಂದು ನಮ್ಮ ಮನೆ ಮರ್ಯಾದೆ ತೆಗಿತಿದ್ದಾರೆ. ನಾವು ಸುಮ್ಮನೆ ಇರ್ಬೇಕಾ ಸಿರಿ? ಏನಂದೆ ಸೊಸೆ ಮುದ್ದು? ನಾನು ಮನೆ ಮರ್ಯಾದೆ ತೆಗಿತಿದ್ದೀನ? ನೋ ವೇ. ನಿನ್ನ ಪ್ರಕಾರ ನಾನು ಮನೆ ಮರ್ಯಾದೆ ತೆಗಿಯೋನಾದರೆ ನೀನು ಈ ಮನೇಲೆ ತೆಗೆದ್ಬಿಡ್ತೀಯ. ಯಾಕೆ ಸೊಸೆ ಮುದ್ದು? ಶಾಕ್ ಆಯ್ತಾ? ನಿಂಗೆ ಶಾಕ್ ಆಗಲಿ ಅಂತಾನೆ ಹೇಳಿ. ಈ ಮನೇನ ಅಡ್ಡ ಇಟ್ಟು ನೀನು ಸಾಲ ತಗೊಂಡಿದ್ದೀಯಾ? ಈ ಮನೆ ಮರ್ಯಾದೆನ ತೆಗಿಬೇಕು ಅಂತ ಹೊರಟಿದ್ದೀಯ. ಸೊಸೆ ಮುದ್ದು, ಈಗ ನೀನು ಸಾಲ ಮಾಡಿದ್ಯಲ್ಲ, ಅವು ಯಾರು? ದೀಪಿಕಾ ಹೆಸರು ಹೇಳ್ಬಿಡ್ತಾರ? ಬೇಡ ಮಾವ. ನೀನು ಆ ರೌಡಿಗಳ ಹತ್ರ ಸಾಲ ಮಾಡಿದೆ. ಆ ರೌಡಿಗಳು ನಿನ್ನನ್ನು ಅಟ್ಟಿಸ್ಕೊಂಡು ಬಂದರು. ಈ ವಿಷಯ ತಾತಂಗೆ ಗೊತ್ತಾಯಿತು. ಅವರು ಈ ಮನೇನ ಅಡ ಇಟ್ಟು ಆ ರೌಡಿಗಳ ಹತ್ರ ಮಾಡಿರೋ ಸಾಲನ ತೀರಿಸಿದ್ರು. ಮೈ ಡಿಯರ್ ಸೊಸೆ ಮುದ್ದು, ನೀನು ನನ್ನ ಬಗ್ಗೆ ಮಾತಾಡ್ತೀಯಾ? ಸಂಧ್ಯಾ ಬಿಟ್ಬಿಡು. ಈ ಟೈಮಲ್ಲಿ ಇವರನ್ನ ಮಾತಾಡ್ಸೋದು ಬೇಡ. ಕರೆಕ್ಟಾಗಿ ಹೇಳಿದೆ. ಹಾಡು ಹೇಳುವಾಗ ಮಾತು ಯಾಕೆ? ಬ್ರಹ್ಮ ನಿಂಗೆ ಜೋಡಿಸ್ತೀನಿ ಎಂಡ ಮುಟ್ಟಿ ಸಂಧ್ಯಾ, ಕೈನ ನಾವಿಲ್ಲೇ ನಿಂತಿದ್ರೆ ಇವ್ರು ಇನ್ನೂ ಜಾಸ್ತಿ ಮಾಡ್ತಾರೆ. ಬಾ ನಾವು ಹೋಗೋಣ. ಎಂಡ ತುಂಬ್ಕೊಂಡ್ ಮೈನ ಎಂಡ ನಿಂಗೆ ಜೋಡಿಸ್ತೀನಿ. ಕುಡ್ದಾಗ ಎಲ್ಲರೂ ನಿಜ ಹೇಳ್ತಾರೆ ಅಂತ ಕೇಳಿದ್ದೆ. ಮಾವ ಹಾಗೂ ಕಂಠ ಪೂರ್ತಿ ಕುಡ್ದಿದ್ದಾರೆ. ದೀಪಿಕಾ ಹತ್ರ ತಗೊಂಡಿರೋ ದುಡ್ಡನ್ನ ಏನು ಮಾಡಿದ್ರು ಅಂತ ಈಗಲೇ ಕೇಳ್ಬಿಡ್ತೀನಿ. ಮಾವ ನಿಜ ಹೇಳಿ, ದುಡ್ಡೆಲ್ಲ ಏನು ಮಾಡಿದ್ರಿ? ವಿಚ್ ಮನಿ? ಯಾವ ದುಡ್ಡು? ಅದೇ ಮಾವ, ದೀಪಿಕಾ ಹತ್ರ ಇಸ್ಕೊಂಡು ಕೊಟ್ನಲ್ಲ, ಅದೇ ದುಡ್ಡು. ಯಾವ ದುಡ್ಡು ಇಲ್ಲ, ಎಲ್ಲ ದುಡ್ಡು ನಂದು. ಆದರೆ ಈಗ ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಸರಿ ಆಯಿತು, ಅದೆಲ್ಲ ದುಡ್ಡು ನಿಮ್ಮದೆ. ಅದನ್ನು ಎಲ್ಲಿಟ್ಟಿದ್ದೀರಾ? ದುಡ್ಡ? ಯಾವ ದುಡ್ಡು ಇಲ್ಲ, ಎಲ್ಲ ದುಡ್ಡು ಸೇಫಾಗಿ ಇಟ್ಟಿದ್ದೀನಿ. ಇಲ್ಲ ಅಂತೀರಾ, ಇದೆ ಅಂತೀರಾ? ಕರೆಕ್ಟಾಗಿ ಹೇಳಿ ಮಾವ. ಆದರೆ ಈಗ ನನ್ನ ಹತ್ರ ಯಾವ ದುಡ್ಡು ಇಲ್ಲ. ಎಲ್ಲ ದುಡ್ಡು ನಂದೆ, ಎಲ್ಲ ದುಡ್ಡು ನಂದೆ. ಮಾವ, ಮಾವ, ಅಂದರೆ ಇವ್ರ ಹತ್ರ ದುಡ್ಡಿರೋದಂತೂ ನಿಜ. ಇರಲಿ, ಬೆಳಗ್ಗೆ ವಿಚಾರಿಸ್ಕೊಳ್ತೀನಿ. ಅಭಿ ಅಡುಗೆ ಚೆನ್ನಾಗಿ ಮಾಡಿದ್ದ ಅಂತ ಜಾಸ್ತಿ ತಿನ್ಬಿಟ್ಟೆ. ಆ ಅಡುಗೆ ಅಷ್ಟು ಚೆನ್ನಾಗಿರೋದ್ರ ಹಿಂದೆ ಯಾರ ಕೈವಾಡ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇಲ್ಲಪ್ಪ, ನಾನೇನು ಮಾಡಲಿಲ್ಲ, ಎಲ್ಲ ಅವನೇ ಮಾಡಿದ್ದು. ಓಹೋ, ಹೌದಾ? ನಾನು ನೀವು ಅಡುಗೆ ಮನೆಗೆ ಹೋಗೋದನ್ನು ನೋಡಿದೆ. ಅಮ್ಮ ಮಗ ಇಬ್ಬರು ಸೇರಿ ಅಡುಗೆ ಮಾಡುವಾಗ ನಾನು ಯಾಕೆ ಡಿಸ್ಟರ್ಬ್ ಮಾಡಬೇಕು ಅಂತ ಸುಮ್ಮನೆ ಅದಷ್ಟೆ. ಅಯ್ಯೋ, ನೀವು ನೋಡ್ಬಿಟ್ರಾ? ಒಟ್ಟಿನಲ್ಲಿ ಹೀಗಾದರೂ ಸರಿ, ನಾನು ನಿಮ್ಮ ಕೈಗೆ ಸಿಕ್ಕಾಕೋತೀನಲ್ವಾ?
ನನ್ನ ಕೈಯಿಂದ ತಪ್ಪಿಸ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ ತುಳಸಿಯವರೇ. ತಗೊಳ್ಳಿ ಈ ಮಾತ್ರೆ. ನೋಡಿ ಈಗ ಸಿಕ್ಕಾಕೊಂಡೆ. ನನಗೆ ಮಾತ್ರ ಎಲ್ಲ ತೊಗೊಳಕ್ಕೆ ಇಷ್ಟ ಇಲ್ಲ ಮಾಧವ್ ಅವರೇ. ಜೀವನದಲ್ಲಿ ಇಷ್ಟಪಟ್ಟಿದ್ದನ್ನು ಮಾತ್ರ ಮಾಡೋಕ್ಕಾಗುತ್ತಾ ತುಳಸಿಯವರೇ? ಕೆಲವು ಸಾರಿ ಇಷ್ಟ ಇಲ್ದಿರೋದನ್ನು ಮಾಡಬೇಕಾಗತ್ತೆ. ಹೌದಲ್ವಾ, ಕೆಲವು ಸಲ ಇಷ್ಟ ಇಲ್ದಿರೋದನ್ನು ಮಾಡಬೇಕಾಗತ್ತೆ. ಈ ಕುಡಿ ನನ್ನ ಹೊಟ್ಟೆಲಿರೋದು ಇನ್ನು 10 ದಿನ ಮಾತ್ರ ಅಲ್ವಾ ಮಾಧವ್ ಅವರೇ? ಮಾತ್ರ ತಗೊಳ್ಳಿ. ಮಲ್ಕೊ. ನನಗೆ ನಿದ್ದೆ ಬರ್ತಾ ಇಲ್ಲ. ಸಾರಿ ತುಳಸಿಯವರೇ, ಮಗು ತೆಗೆಸೋ ವಿಷಯದಲ್ಲಿ ನಿಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಿದೆ ಅಂತ ನನಗೆ ಗೊತ್ತು. ನನಗೂ ಮಗು ತೆಗೆಸೋಕ್ಕೆ ಇಷ್ಟ ಇಲ್ಲ. ಆದರೆ ಈಗ ನಮಗೆ ಮಗು ಆದರೆ ಮುಂದೆ ಆ ಮಗುಗೂ ತುಂಬ ತೊಂದರೆ ಆಗ್ಬೋದು ಅಂತ ಡಾಕ್ಟ್ರ್ ಹೇಳಿದ್ದಾರೆ. ಆ ಮಗುವಿನ ಹೆಲ್ತ್ ಸರಿ ಇಲ್ಲದೆ ಇರ್ಬೋದು, ಬೆಳವಣಿಗೆ ಆಗದೇ ಇರ್ಬೋದು, ಮೆಂಟಲಿ ಫಿಸಿಕಲಿ ತುಂಬ ಇಶ್ಯೂಸ್ಗಳಾಗ್ಬೋದು. ಇದಷ್ಟೇ ಅಲ್ಲದೆ ಮಗುನ ಉಳಿಸ್ಕೊಳ್ಳೋಕೆ ಹೋಗಿ ನಿಮ್ಮನ್ನು ಕಳ್ಕೋಬೇಕಾಗ್ಬೋದು. ಆಗಲ್ಲ ತುಳಸಿಯವರೇ, ನಿಮ್ಮನ್ನು ಕಳ್ಕೊಂಡು ನಾನು ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಇಂಥ ನಿರ್ಧಾರ ತಗೊಳ್ಬೇಕಾಯ್ತು. ನನ್ನನ್ನು ಕ್ಷಮಿಸ್ಬಿಡಿ ತುಳಸಿಯವರೇ. ಭಗವಂತ, ಮೊದಲನೇ ದಿನ ಕೆಲಸಕ್ಕೆ ಅಂತ ಹೊರಟಿದ್ದೀನಿ. ನನ್ನ ದಾರಿಲಿ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರೋ ಹಾಗೆ ನೋಡ್ಕೊ. ನಾನು ಕಷ್ಟಪಟ್ಟು ದುಡ್ದು ಈ ಮನೆನ ಬಿಡಿಸ್ಕೋಬೇಕು. ನನಗೆ ಅಂಥ ಶಕ್ತಿ ಕೊಡು. ಕಾಪಾಡು ದೇವ್ರೆ. ಒಂದು ನಿಮಿಷ ಸರಿ. ಮಳೆ 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 ಮನೆಯೊಳಗೆಲ್ಲ ಮಳೆ 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 ಮಳೆ. ಸೊಸೆ ಮುದ್ದು, ಇದನ್ನ ಏನ್ ನನ್ನ ಮುಖ ಅನ್ಕೊಂಡ್ಯಾ, ಮನೆ ಅಂಗಳ ಅನ್ಕೊಂಡ್ಯಾ? ಬೆಳಿಗ್ಗೆ ಹೊತ್ತು ನೀರ್ ಹಾಕ್ತೀಯಾ, ಸಾಯಂಕಾಲದ ಹೊತ್ತು ನೀರ್ ಹಾಕ್ತೀಯಾ. ನೀರ್ ಹಾಕ್ಬಿಟ್ಟು ಹಂಗೆ ರಂಗೋಲಿ ಬಿಟ್ಬಿಡು. ಇದೇನ್ ಸೊಸೆ ಮುದ್ದು ಈಗ ನೋಡ್ತಾ ಇದೀಯಾ? ದಸರಾ ಹಬ್ಬ ಬೇರೆ ಹತ್ರ ಬರ್ತಾ ಇದೆ. ಏನ ತಾಯಿ ಚಾಮುಂಡೇಶ್ವರಿ ಮೈ ಮೇಲೆ ಬಂದ್ಬಿಟ್ಟಿದಾಳೋ ಹೇಗೆ? ಯಾಕೆ ಮಾವ, ಇನ್ನೂ ನಶೆ ಇಳ್ದಿಲ್ವಾ? 1 ಲೋಟ ನೀರಿಗೆಲ್ಲ ನಿಮ್ಮ ನಶೆ ಇಳಿಯಲ್ಲ ಅನ್ಸುತ್ತೆ. ಇರಿ, 1 ಬಕೆಟ್ ನೀರನ್ನೇ ತಂದು ನಿಮ್ಮ ತಲೆ ಮೇಲೆ ಸುರಿತೀನಿ.
ಸಂಧ್ಯಾ, ಮೊದಲನೇ ದಿನ ಕೆಲಸಕ್ಕೆ ಅಂತ ಹೊರಟಿದ್ಯಾ, ಸ್ವಲ್ಪ ಕೂಲಾಗಿ ರಿಲ್ಯಾಕ್ಸ್ಡ್ ಆಗಿ ಹೋಗ್ಬಿಟ್ ಬಾ. ಇವ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ಸರಿ ಸಿರಿ, ನೀನು ಹೇಳ್ತಿದ್ಯಾ ಅಂತ ಸುಮ್ಮನೆ ಬಿಡ್ತಿದ್ದೀನಿ. ಆಫೀಸಿಂದ ಬಂದಮೇಲೆ ವಿಚಾರಿಸ್ಕೊಳ್ತೀನಿ. ಕೇಳಿಸ್ತಾ ಮಾವ? ಆಫೀಸಿಂದ ಬಂದಮೇಲೆ ನಿಮ್ಮನ್ನು ವಿಚಾರಿಸ್ಕೊಳ್ತೀನಿ. ಇದೇನಮ್ಮ, ಸ್ವಲ್ಪನಾದ್ರೂ ಮಾವ ಅನ್ನೋ ಗೌರವ ಬೇಡವಾ? ಹೀಗೆಲ್ಲ ಮಾತಾಡಿ ಹೋಗ್ಬಿಟ್ಲು. ಅಯ್ಯೋ, ಏನು ಕಾಲ ಬಂತು. ಗೌರವ ಕೊಡೋವಂಥ ಕೆಲಸ ನೀವು ಮಾಡಿದ್ದೀರಾ ಅಂಕಲ್. ನಿನ್ನೆ ನೀವು ಕುಡ್ಕೊಂಡು ಬಂದಿದ್ದು ಮನೆಯಲ್ಲಿ ಯಾರಿಗೂ ಇಷ್ಟ ಆಗಿಲ್ಲ. ಏನೋ ನಿಮ್ಮ ಪುಣ್ಯ, ಸಮರ್ಥು ಸಮಾಧಾನವಾಗಿದ್ದ. ಇಲ್ಲ ಅಂದಿದ್ರೆ ನಿಮ್ಮನ್ನು ಮನೆಗೆ ಸೇರಿಸ್ತಾ ಇರಲಿಲ್ಲ. ಇನ್ಯಾವತ್ತೂ ಇಂಥ ತಪ್ಪು ಮಾಡೋಕ್ಕೆ ಹೋಗ್ಬೇಡಿ. ಸರಿ, ನೀರು ನೀರು. ತೇರಿಗೆ ಎಂಥ ಡಬ್ಬ ಕೆಲಸ ಮಾಡಿಬಿಟ್ಟೆ ನಾನು. ಕುಡಿದ್ಬಿಟ್ಟು ಮನೆಗೆ ಬರಬಾರ್ದಾಗಿತ್ತು. ಹಾಳಾಗಿ ಹೋಗ್ಲಿ. ಕುಡ್ದು ಅಲ್ಲೇ ಯಾವುದಾದ್ರೂ ಒಂದು ಲಾಡ್ಜಲ್ಲಿ ರೂಮ್ ಮಾಡ್ಕೊಂಡು ಬಿದ್ಕೋಬೇಕಾಗಿತ್ತಾನೆ. ಓ, ದುಡ್ಡಿದೆ ಅಂತ ಹೆಂಗಂದ್ರೆ ಖರ್ಚು ಮಾಡಿಬಿಟ್ರೆ, ಲಾಡ್ಜಲ್ಲಿ ರೂಮ್ ಹಾಕ್ಬಿಟ್ರೆ ದುಡ್ಡು ಖರ್ಚಾಗ್ಬಿಡಲ್ವಾ? ಕುಡ್ದೆ ಮನೆಗೆ ಬಂದು ತೆಪ್ಪಗೆ ಒಂದು ಮೂಲೆಯಲ್ಲಿ ಬಿದ್ಕೋಬೇಕು ತಾನೆ. ಅದು ಬಿಟ್ಟು ಎಲ್ಲರೂ ಓಡಾಡೋ ಜಾಗದಲ್ಲಿ ಮಲಗಿದ್ಯಲ್ಲ, ನಿಂಗೇನೋ ಸ್ವಲ್ಪ ಬುದ್ಧಿ ಇದೆಯಾ? ಅನ್ಯಾಯವಾಗಿ ಮನೆಯವ್ರ ಮುಂದೆ ಮರ್ಯಾದೆ ಕಳ್ಕೊಂಡ್ಬಿಟ್ಟಲ್ಲ. ಇಲ್ಲ, ಈಗ ನನ್ನ ಸೊಸೆ ಮುದ್ದುವುದು ನಂಬಿಕೆ ಗಳಿಸ್ಕೋಬೇಕು. ಯಾಕೆ ಅಂದರೆ ಅವಳಿಗೆ ಸಂಪಾದನೆ ಮಾಡ್ತಿದ್ದಾಳೆ. ಅವಳ ಜೊತೆ ಚೆನ್ನಾಗಿದ್ರೆ ನಾನು ಚೆನ್ನಾಗಿದ್ದಂಗೆ. ಅವಿ, ಎಲ್ಲ ಡಾಕ್ಯುಮೆಂಟ್ಸ್ ತೊಗೊಂಡಿದೆಯಲ್ಲ? ತುಳಸಿಯವ್ರದ್ದು ಆಧಾರ್ ಕಾರ್ಡು, ವೋಟರ್ ಐ ಡಿ, ಪ್ಯಾನ್ ಕಾರ್ಡ್, ಏನೇನು ಬೇಕೋ ಎಲ್ಲ ತೊಗೊಂಬಿಡು. ಎಲ್ಲ ತೊಗೊಂಡಿದ್ದೀನಪ್ಪ. ರಿಜಿಸ್ಟ್ರೇಷನ್ ಕಾಪಿಗೆ ಅಮ್ಮ ಸೈನ್ ಮಾಡೋದು ಒಂದೇ ಬಾಕಿ. ಬನ್ನಿ ಆಲ್ ದ ಬೆಸ್ಟ್. ಅದಕ್ಕೆ ನಮ್ಗೀಗಲೂ ಇದೆಲ್ಲ ಒಂಥರ ಮುಜುಗ್ರಾನೆ. ಮುಜುಗರ ಯಾಕೆ? ನೋಡಿ, ಮಕ್ಕಳೆಲ್ಲ ಎಷ್ಟು ಖುಷಿಯಿಂದ ಹೊರಟು ನಿಂತಿದ್ದಾರೆ. ನೀವು ಖುಷಿಯಿಂದ ಹೋಗಿ ರಿಜಿಸ್ಟ್ರೇಷನ್ ಕೆಲಸಗಳನ್ನು ಮುಗಿಸ್ಕೊಂಡು ಬನ್ನಿ. ನಾವು ಕಾಯ್ತಿರ್ತೀವಿ. ಹೌದೌದು, ರಿಜಿಸ್ಟ್ರೇಷನ್ ಆಗಿದ್ದಕ್ಕೆ ಪಾರ್ಟಿ ಕೊಡಲೇಬೇಕು. ನಾನು ಅದಕ್ಕೆ ವೇಟಿಂಗು. ಗೊತ್ತಾಗ್ತಾ ಇದೆ, ಹೊಡೋಣ. ಹೌದೌದು, ನಡೀರಿ ಹೊಡ್ರಿ. ಇದೇನಿದು, ಮ್ಯಾನೇಜರ್ ಈಗ ಕಾಲ್ ಮಾಡ್ತಿದ್ದಾರೆ? ಹೊರಟ್ರ ಅಂತ ಕೇಳಕ್ಕಿರ್ಬೇಕು. ರಿಸೀವ್ ಮಾಡಪ್ಪ. ಹಲೋ, ಹೇಳಿ. ವಾಟ್? ಅದು ಹೇಗೆ ಸಾಧ್ಯ? ಹಾಗೆಲ್ಲ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ನಾವೆಲ್ಲರೂ ರಿಜಿಸ್ಟ್ರೇಷನ್ಗೆ ಅಂತ ಹೊರಟಿದ್ದೀವಿ. ಸರಿ, ನಾನು ಮಾತಾಡ್ತೀನಿ ಬಿಡಿ. ಅವಿ, ಏನಾಯ್ತು? ನಾವೀಗ ರಿಜಿಸ್ಟರ್ ಮಾಡಬೇಕು ಅಂದ್ಕೊಂಡಿದ್ದ ಜಾಗ ಆ ಓನರಿಂದ ಬೇರೆ ಯಾರೋ ಪರ್ಚೇಸ್ ಮಾಡಿದಾರಂತೆ. ಅದು ಹೇಗೋ ಸಾಧ್ಯ? ನಾವು ಅಡ್ವಾನ್ಸ್ ಕೊಟ್ಟು ಅಗ್ರಿಮೆಂಟ್ ಮಾಡ್ಕೊಂಡಿದ್ದೀವಿ ತಾನೇ? ಅದೇ ನನಗೂ ಗೊತ್ತಾಗಿಲ್ಲ. ಬೇರೆ ಯಾರೋ ನಮ್ಗಿಂತ ಜಾಸ್ತಿ ದುಡ್ಡು ಕೊಟ್ಟು ಆ ಜಾಗನ ಪರ್ಚೇಸ್ ಮಾಡಿದ್ದಾರೆ. ಹೆಚ್ಚಿಗೆ ಹಣ ಸಿಗತ್ತೆ ಅಂತ ಓನರು ಆ ಜಾಗ ಕೊಟ್ಬಿಟ್ಟಿದ್ದಾರೆ. ಅತ್ತೆ, ಇದರಲ್ಲಿ ನಿಮ್ಮ ಕೈವಾಡ ಏನಾದರೂ? ಅದನ್ನೆಲ್ಲ ಮಾತಾಡೋಕ್ಕೆ ಇದು ಸಮಯ ಅಲ್ಲ. ನಡೀತಿರೋದನ್ನು ನೋಡಿ ಎಂಜಾಯ್ ಮಾಡೋ ಸಮಯ. ನೋಡು, ಇದು ಚೀಟಿಂಗ್ ಆಗುತ್ತೆ. ಅದು ಹೇಗೆ ಅವನ ಜಾಗನ ಬೇರೆಯವ್ರಿಗೆ ಮಾರ್ತಾನೆ? ಏನು ಹೇಳೋರು ಕೇಳೋರು ಇಲ್ಲ ಅನ್ಕೊಂಡಿದ್ದಾನ? ಬ್ರೋ,
ನಾನು ಇವಾಗಲೇ ಹೋಗಿ ಅವನನ್ನ ವಿಚಾರಿಸ್ಕೊಂಡು ಬರ್ತೀನಿ. ಬೇಡ ಅವಿ, ಗಲಾಟೆ ಎಲ್ಲ ಮಾಡ್ಕೊಳ್ಳೋದು ಬೇಡ. ಬೇರೆ ಏನು ಮಾಡೋದು ಅಂತ ಯೋಚನೆ ಮಾಡೋಣ. ಸರ್, ನೀವು ಅಡ್ವಾನ್ಸ್ ಕೊಟ್ಟಿದ್ದಕ್ಕೆ ಅಗ್ರಿಮೆಂಟ್ ಮಾಡ್ಕೊಂಡ್ರೆ ಬಾಂಡ್ ಕಾಪಿ ಇದೆಯಾ? ಅದಿದ್ರೆ ಕೋರ್ಟ್ಗೆ ಹೋಗಿ ನಾವು ಹೊರಡಿಸ್ಕೊಡ್ಬೋದು. ಹೌದಲ್ವಾ? ಒಳ್ಳೆ ಟೈಮಿಗೆ ನೆನ್ಪು ಮಾಡಿಸ್ತೇನೆ. ನಮ್ಮ ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಳ್ಳೋಕ್ಕೆ ನಮ್ಗೆ ಇನ್ನೂ 1 ತಿಂಗಳು ಟೈಮ್ ಇದೆ. ಅವ್ನು ಇದ್ದಕ್ಕಿದ್ದಾಗೆ ಬೇರೆಯವ್ರಿಗೆ ಹೇಗೆ ಪ್ರಾಪರ್ಟಿ ಸೇಲ್ ಮಾಡ್ತಾನೆ? ಇಷ್ಟಿದೆಯಲ್ಲ, ಸಾಕು ಬಿಡಿ ಸರ್. ಲಾಯರ್ಗೆ ಹೇಳಿ ಒಂದು ನೋಟಿಸ್ ಕೊಡೋಕೆ ಹೇಳೋಣ. ಅಗ್ರಿಮೆಂಟು ನಿಮ್ಮ ಹೆಸರು ಇರೋದ್ರಿಂದ ಅವ್ನು ಬೇರೆಯವ್ರಿಗೆ ಜಾಗನ ಮಾರೋಕ್ಕಾಗಲ್ಲ. ಸರಿ, ಹಾಗಾದರೆ ನಾನು ಹೋಗಿ ಅದೇನು ಅಂತ ಮಾತಾಡ್ಕೊಂಡು ಬರ್ತೀನಿ. ಇವತ್ತು ಅಥವಾ ನಾಳೆ ರಿಜಿಸ್ಟ್ರೇಷನ್ ಆಗಲೇಬೇಕು. ಅದು ಹೇಗಾಗಲ್ವೋ ನಾನು ನೋಡ್ತೀನಿ. ಸಮರ್ಥ್, ಆ ಬೇಗ ಸ್ವಲ್ಪ ಮುಂಗೋಪ. ನೀನು ಅವನ ಜೊತೆಲಿ ಇದೆಲ್ಲ ಹ್ಯಾಂಡಲ್ ಮಾಡೋ. ಸರಿ ಸರ್, ನಾನು ನೋಡ್ಕೊತೀನಿ. ಇದೆಲ್ಲ ಆಗೋ ಹಾಗೆ ಕಾಣ್ತಿಲ್ಲ. ನಾನು ಅಟ್ಲೀಸ್ಟ್ ಕಾಲೇಜ್ಗಾದರೂ ಹೋಗಿ ಬರ್ತೀನಿ. ಬಾಯ್. ಅಮ್ಮ, ನೀವು ಬೇಸರ ಮಾಡ್ಕೋಬೇಡಿ. ಎಲ್ಲೋ ಏನೋ ತಪ್ಪಾಗಿದೆ, ಏನಂತ ವಿಚಾರಿಸಿ ಅದನ್ನು ಸರಿ ಮಾಡೋಣ. ನನಗೇನು ಬೇಜಾರಿಲ್ಲ ಅವಿ. ಅನ್ನದ ಋಣ ಆಗಲಿ, ಭೂಮಿ ಋಣ ಆಗಲಿ, ಯಾರ ಹೆಸರಿಗಿರುತ್ತೋ ಅದು ಅವ್ರಿಗೆ ದಕ್ಕತ್ತೆ. ಹೌದು ಅವಿ, ಅವ್ರು ಹೇಳ್ತಾ ಇರೋದು ನಿಜ. ತುಳಸಿ ಅವ್ರ ಹೆಸರಿಗೆ ಆ ಜಾಗ ಬರಲ್ಲ ಅನ್ಸುತ್ತೆ. ಅದಕ್ಕೆ ಅದನ್ನು ಅವ್ರ ಹೆಸರಿಗೆ ಮಾಡಿಸ್ತಾ ಇರೋದೇ ಒಳ್ಳೆಯದು. ಅಂದರೆ ಸದ್ಯಕ್ಕೆ ಅವ್ರ ಹೆಸರಿಗೆ ಮಾಡಿಸೋದು ಬೇಡ ಅಂತ ಹೇಳ್ತಿದ್ದೀನಿ. ಒಂದು ಒಳ್ಳೆ ಟೈಮ್ ನೋಡಿ ರಿಜಿಸ್ಟರ್ ಮಾಡಿಸಿದ್ರೆ ಒಳ್ಳೇದಲ್ವಾ? ಆಯಿತು, ಅದ್ರ ಬಗ್ಗೆ ಎಲ್ಲ ಆಮೇಲೆ ಯೋಚನೆ ಮಾಡೋಣ. ಈಗ ಅಭಿ ಮತ್ತು ಸಮರ್ಥ್ ಹೋಗಿದ್ದಾರಲ್ಲ, ಏನಾಗುತ್ತೆ ನೋಡೋಣ.